ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರವಿ ಬಾಳ್ಗಿ, ವಸಾಯಿ, ಮುಂಬೈ. ಡಿವೈನ್ ಸ್ಪಾರ್ಕ್, ಚೆನ್ನೈ. ಗುರುಭಕ್ತ, ದೇವನಹಳ್ಳಿ. ದೀಪಾ ಬಾಳಿಗ, ಬೆಂಗಳೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು
ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ. ಉಜ್ವಲವಾಗಿ ಬೆಳಕು ನೀಡುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ಕಾರ. ಹರ್ಷಿತಾ ರಾಮನಗರದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಕಷ್ಟಗಳೇ ತರಿದು ತಿನ್ನುವಾಗ ಪ್ರಪಂಚ ಎಷ್ಟೇ ಸುಂದರವಾಗಿ ಕಂಡರೂ ದೇವರೇ ಸರ್ವಶಕ್ತ ಕಾಪಾಡುವುದು ಎಂದು ತಿಳಿದಿದ್ದರೂ ಕೂಡ ಮನಸ್ಸು ಕುಗ್ಗುವುದು ಏಕೆ ಅಂತೇಳಿ ಹೇಳಿ. ಕಷ್ಟ ಅಂದ್ಕೊಂಡು ಮನಸ್ಸು ಕುಗ್ಗುತ್ತದೆ. ಅದಕ್ಕೆ ಗುರುಜಿ ಏನಂತಾರೆ ಗೊತ್ತಾ, ಕಷ್ಟ ಅಂದರೆ ಕಡಿಮೆ ಸುಖ. ಸೊ ಆನೆಯನ್ನು ತಗೊಳ್ಳಿ, ಆನೆ ಬಾಲ ತುತ್ತದುದಿಲ್ಲಿದೆ. ಕಷ್ಟ ಅಂದರೆ ಆನೆ ಬಾಲ ಅಂದರೆ ಆನೆ ಇಡೀ ಸುಖ, ಆನೆ ಬಾಲ ಒಂಚೂರು ಕಷ್ಟ. ಅಂದರೆ ಆಗ ಏನಾಗುತ್ತೆ, ಕಡಿಮೆ ಸುಖ ಈಗ ಜಾಸ್ತಿ ಸುಖ ಆಗಬೇಕು. ಆನೆ ಬಾಲದಲ್ಲಿ ನಾನಿದ್ದೇನೆ, ಈಗ ಮುಂದರಿಬೇಕು. ಆನೆ ದೇಹವನ್ನು ತಗೊಂಡು ಆನೆ ದೇಹದ ಮೇಲೆ ಕೂತ್ಕೋಬೇಕು, ಆಗೋದಿಲ್ವಾ? ಸದಾಶೆ ಸನಾತ ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳಿ. ಕಡಿಮೆ ಸುಖ ಜಾಸ್ತಿ ಸುಖ ಆಗಬೇಕು. ಸುಖ ಅಂದರೆ ಕಡಿಮೆ ಕಷ್ಟ ಅಂತಾರೆ. ಯೋಚನೆ ಮಾಡಿ, ಸುಖ ನೀವು ಬಿಗಬೇಡಿ, ಅದು ಕಡಿಮೆ ಕಷ್ಟ. ಇನ್ನೊಂದಿನ ಫುಲ್ ಕಷ್ಟ ಆಗ್ಬೋದು. ಯಾವುದಕ್ಕೂ ಕೂಡ ನೀನು ಬಾಗಬೇಕು, ಬೀಗಬಾರದು. ಎಂಥ ಅದ್ಭುತವಾದ ಸತ್ಯ. ನಾವು ಬೀಗುತ್ತೇವೆ, ಬಾಗುವುದಿಲ್ಲ, ಅಲ್ಲಿ ಸೋಲುತ್ತೇವೆ. ಅಂದರೆ ಡಾಕ್ಟರ್ ಜಿ, ಆ ಮೂಮೆಂಟ್ನಲ್ಲಿ ನಾವು ದೇವರು ಕಾಪಾಡ್ತಾನ ಇಲ್ವಾ ಅಂತೇಳಿ ಬಂದು ಬರಬೇಕಂತೆ ಮಾತಾಡೋದು. ನನ್ನನ್ನು ನಂಬಬೇಡ, ಮಾಯೆ ಹತ್ತ ಹೋಗು, ಮಾತೆ ನಾನಿದ್ದೇನೆ, ನನ್ನ ಬಳಿ ಬರಬೇಡ. ಯೋಚನೆ ಮಾಡಿ, ನೀವು ಜಪಕ್ಕೆ ಕೂತ್ಕೋತೀರಿ, ಮನಸ್ಸು ಏಕಾಗ್ರತೆಯಿಂದ ಇರುತ್ತಾ? 5 ವರ್ಷದ 10 ವರ್ಷದ ಹಿಂದೆ ಅವ ಬೈದ ನನಗೆ ಅದೇ ಯೋಚನೆ ಬರುತ್ತೆ. ನೀವು ಯೋಚನೆ ಮಾಡೋದಿಲ್ಲ, ಜಪಕ್ಕೆ ಕೂತಾಗ ಅದೇ ಬರುತ್ತೆ. ಯಾಕೆ? ಭಗವಂತ ನೀನು ಸೋಲಬೇಕು, ನಾನು ಗೆಲ್ಲಬೇಕು. ಅದಕ್ಕೆ ಮೊದಲೇ ನೀವು ಬಿಡಿ, ಭಗವಂತ ನನ್ನನ್ನು ಸೋಲಿಸಬೇಡವೋ, 10 ನಿಮಿಷ ನಿನ್ನ ಸ್ಮರಣೆ ಮಾಡ್ತೇನೆ, ದಯಮಾಡಿ ಗೆಲ್ಲಿಸೋ ಬೇಡಿ. ಅವ ಹೇಳ್ತಾನೆ, ಈ ಮಗು ಗೊತ್ತಿದೆ ನಾನು ಸೋಲಿಸ್ತೇನೆ ಅಂತ, ಹಾಗಾದ್ರೆ ನಾನು ಅನ್ಯ ಚಿಂತೆ ಬರೆದಿದ್ದಂಗೆ ಕಾಪಾಡ್ತೇನೆ. ನಿಮ್ಮ ಏಕಾಗ್ರತೆ ಅದ್ಭುತ ಕೊಡ್ತಾನೆ. ಅಂದರೆ ಆ ಮೊದಲೇ ನಾವು ಸ್ವಲ್ಪ ತಯಾರಿ ಆಗೋದು ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅವ ಸೋಲಿಸ್ತಾನೆ, ಯಾಕಂದರೆ ಅವನಿಗೆ ಗೆಲ್ಲಬೇಕಂತೀರಿ. ನೀವು ಒಪ್ಪಿಬಿಡಿ, ನೀನು ಯಥಾರ್ಥವಾಗಿ ಗೆಲ್ಲುತ್ತಿ. ಸರ್ವಶಕ್ತ ಸರ್ವಜ್ಞ ಸರ್ವಂತರ್ಯಾಮಿ, ನಿನ್ನನ್ನು 10 ನಿಮಿಷ ನಾನು ಕರಿಬೇಕು, ಕಾಣಬೇಕಂತಿದೆ, ನಿನ್ನ ಸ್ಮರಣೆ ಮಾಡುತ್ತೇನೆ. ಅದರಲ್ಲಿ ನಾನು ಸೋಲದಂತೆ ನೀನು ಡಿವೈನ್ ಮ್ಯಾಜಿಕ್ ಮಾಡಬೇಕು. ಕೈ ಮುಕ್ಕೊಂಡು ಬೇಡಿ, ತಲೆ ಜಜ್ಕೊಂಡು 1 ನಮಸ್ಕಾರ ಹಾಕಿ ಕಣ್ಣೀರು ಇಳಿಸಿ, ಆಯ್ತು ಮಗು ನಾನು ಗೆಲ್ಲಿಸ್ತೇನೆ, ಈ ಸೇನೆ ಅನ್ಯ ಚಿಂತೆ ಬರೆದಿದ್ದೆ ತಡಿತೇನೆ ಅಂತಾನೆ. ನೀವು ನಾಯಿ ಕೂತ್ಕೊಂಡಾಗ ಸರಳನ್ನ ಕೂತ್ಕೊಂಡ್ಬಿಟ್ರೆ ಸೋಲ್ತೀರಿ. ಸೋಲ್ಲೇಬೇಕು, ಅವನ ಉದ್ದೇಶವೇ ಇದೆ. ನೀನು ಸೋಲಬೇಕು, ನಾನು ಗೆಲ್ಲಬೇಕು. ಮೊದಲೇ ಒಪ್ಕೊಂಡ್ಬಿಡಿ, ನೀನು ಗೆದ್ದಿದ್ದಿ, ನಾನು ಸೋತಿದ್ದಿ, ಈಗ ಒಂದು 10 ನಿಮಿಷಕ್ಕಾದರೂ ಗೆಲ್ಲಿಸೋ. ಆಯ್ತು ಮಗು, ಗೆಲ್ಲಿಸ್ತೇನೆ. ಏನು ಎಷ್ಟು ಚೆನ್ನಾಗಿದೆ. ಮೊದಲೇ ಅದನ್ನು ಒಪ್ಕೊಂಡು ಬಿಟ್ರೆ ನೀನೇ ಗೆಲ್ಲುವುದು. ಕರೆಕ್ಟ್, ನೀನೇ ಗೆಲ್ಲಬೇಕು. ಸರ್ವಶಕ್ತ ಅಲ್ವೇ, ನಾನು ಅಶಕ್ತ. ಹೌದು ಡಾಕ್ಟರ್. ನನ್ನ ಜನ್ಮ ಅಂತ ನಿಂಗೆ ಗೊತ್ತಿದ್ದೆ, ನಂಗೆ ನಿನ್ನೆ ಮೊನ್ನೆದು ನೆನಪಿಲ್ಲ. ಈಗ ಯೋಚನೆ ಮಾಡಿ, ನಾನು ಎಷ್ಟು ಅಶಕ್ತ. ಎಷ್ಟು ಬೆಸ್ಟ್ ಟಿಪ್ಸ್ ಡಾಕ್ಟರ್ ಜಿ, ಎಷ್ಟು ಒಂದು ಒಳ್ಳೆ ವಿಚಾರ ಡಾಕ್ಟರ್. ದೇವರೊಟ್ಟಿಗೆ ಯಾಕೆ ಜಗಳ ಮರ್ರೆ? ಬದುಕಿಸುವ ಶಕ್ತಿ ಅವನೇ ಬಂದು ಸೇರ್ಕೊಂಡದ್ದು. ಅವನೊಟ್ಟಿಗೆ ನಾವು ನೀನು ಗ್ರೇಟರ್ ನಾನು ಗ್ರೇಟರ್, ನೀನೇ ಗ್ರೇಟೆಸ್ಟ್. ಯೋಚನೆ ಮಾಡಿ, ಒಪ್ಕೊಂಡ್ಬಿಡಿ. ಏನೀಗ ಈ ರೀತಿ ನಾವು ತರಬೇತಿ ನಮ್ಮ ಜನರಿಗೆ ಕೊಟ್ಟಿದ್ದಾರೆ ಡಾಕ್ಟರ್. ಬನ್ನಿ ಡಿವೈನ್ ಪಾರ್ಕ್ ಕಳಿಸಿ, ತರಬೇತಿ ಕೊಡ್ತೇವೆ. ಹೌದು ಡಾಕ್ಟರ್. ಒಂದು ದಿವ್ಯ ಸಂದೇಶಕ್ಕೆ ಜನ ಬರಬೇಕು, ಲಕ್ಷಗಟ್ಟಲೆ ಜನ ಬರಬೇಕು, ಕೇಳಬೇಕು. ಅದ್ಭುತ ಪರಿಣಾಮ ಒಂದೇ ಸಂದೇಶದಲ್ಲಿ 2 ಗಂಟೆಯಲ್ಲಿ ನಿಮ್ಮ ಜೀವಮಾನ ಇಡೀ ಪರಿಪೂರ್ಣ ಪರಿಪಕ್ವ ಪ್ರಬುದ್ಧ. ಇಲ್ಲಿಗೆ ಬರುವಾಗ ಹೊಸ ಉತ್ಸಾಹದೊಂದಿಗೆ ಹಿಂದಿರುಗು ಎಂಬ ಛಲದಿಂದ ಬರಬೇಕು. ಕಷ್ಟದಿಂದ ಬರುವ ನಿಮ್ಮ ಮುಖ ಅರಳುವಂತೆ ಮಾಡುವ ದೊಡ್ಡ ಜವಾಬ್ದಾರಿ ನನ್ನದು. ದೈವ ನಿಂದೆಯಿಂದ ನಾಸ್ತಿಕರಾದರೂ ಕೂಡ ನನ್ನ ಮಗು ಎಷ್ಟೊಂದು ಮುದ್ದು ವರ್ತನೆಯ ಗಣಿ ಗೊತ್ತೇ ಎಂದು ನನ್ನ ಗುರುಜಿಗೆ ಆತ್ಮವಿಶ್ವಾಸದ ಗಣಿಯಾಗಿ ಇಂಟ್ರೊಡ್ಯೂಸ್ ಮಾಡುವ ಹೊಸ ಶಕ್ತಿ ಚೈತನ್ಯ ಪ್ರತಿ ಬಾರಿ ನನ್ನಲ್ಲಿ ಉಕ್ಕುತ್ತದೆ. ನೀವೆಣಿಸಿದ ಮಟ್ಟಕ್ಕಿಂತಲೂ ಮಿಗಿಲಾದ ಇಷ್ಟ ಪ್ರೇಮ ಗುರುಭಕ್ತಿ ನನ್ನದಾಗಿದೆ. ಯೋಚನೆ ಮಾಡಿ. ಅಂತಿರುವಾಗ ಕ್ಷಣ ಕ್ಷಣವೂ ನೀವು ಶಕ್ತಿಯ ಜಲಪಾತವಾಗಬೇಕು, ಯುಕ್ತಿಯ
ಅದ್ಭುತವಾದ ಕೇಂದ್ರವಾಗಬೇಕು, ಭಕ್ತಿಯ ಸಾಕಾರ ಮೂರ್ತಿಯಾಗಬೇಕು. ಆಗ ನನಗೆಷ್ಟು ಖುಷಿ ಗೊತ್ತೇ. ಆ ರೀತಿ ಆಗ್ಬೇಕು ಡಾಕ್ಟರ್. ಯಾಕಂದ್ರೆ ಇಷ್ಟು ಸರಳ ವಿಚಾರ ಮತ್ತು ಪರಿಣಾಮಕಾರಿಯಾದ ವಿಚಾರ ಯಾರು ಕೊಡೋದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲಲ್ಲ, ಗೊತ್ತಿದ್ರೆ ತಾನೇ ಕೊಡೋದು. ಹೌದು ಡಾಕ್ಟರ್, ನಿಜವಾಗಿ ತಿಳಿಬೇಕು ಡಾಕ್ಟರ್. ತಿಳಿದು ಇದರಲ್ಲಿ ಜ್ಞಾನೋದಯ ಪಡ್ಕೊಳ್ಳೇಬೇಕು, ಆ ನಿಟ್ಟಿನಲ್ಲಿ ಮೇಲೇರುವಂತ ಆಗಲೇಬೇಕು ಡಾಕ್ಟರ್. ಅದಕ್ಕೆ ಭೂವೈಕುಂಠ ಅಂತ ಡಿವೈನ್ ಪಾರ್ಕ್ ಇನ್ನೊಂದು ಹೆಸರೇನು ಗೊತ್ತಾ? ಭೂವೈಕುಂಠ. ವೈಕುಂಠಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕು. ಇಲ್ಲಿ ಈ ಲೋಕದಲ್ಲೇ ಇದ್ದು ನೀವು ಆ ಸ್ವರ್ಗವನ್ನು ಅನುಭವಿಸ್ಬೋದು. ನಾನು ಹೇಳಿದ್ದಲ್ಲ, ಅದು ಸಾಕ್ಷಾತ್ ಕಾವಿದಾರಿ ಸ್ವಾಮಿಗಳ ಮುಕ್ತ ಕಂಠದಿಂದ ಹಾಡಿದ್ದು ಭೂವೈಕುಂಠ ಅಂತ. ಹೌದಲ್ಲ ಡಾಕ್ಟರ್, ನಿಜವಾಗ್ಲೂ ಅವರು ಹೇಳಿರುವಂಥ ಪದಕ್ಕೆ ವಿಶೇಷವಾಗಿ ಇರುವಂಥದ್ದೇ ಶಾಬಾಸ್ ಕೊಡಬೇಕು. ಹೌದು ಡಾಕ್ಟರ್, ಕರೆಕ್ಟ್. ವಿಶೇಷವಾದ ಥ್ಯಾಂಕ್ಸ್ ಡಾಕ್ಟರ್ ಜಿ. ವಾಸು ಸುವರ್ಣ ಮಲ್ಪೆ ಉಡುಪಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಧರ್ಮವನ್ನು ಸ್ಥಾಪಿಸಲು ತನ್ನನ್ನೇ ಸಮರ್ಪಿಸಿಕೊಂಡ ಶ್ರೀಕೃಷ್ಣನ ಸಂದೇಶವೇನು? ಅಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಬಗೆ ಹೇಗೆ ಅಂತ ಕೇಳಿ. ಕೃಷ್ಣನ ಸಂದೇಶ ಒಂದೇ, ನೀನು ಕರ್ತವ್ಯವನ್ನು ಪೂಜೆ ಅಂತ ಮಾಡು. ಕೆಲಸವನ್ನು ಕರ್ತವ್ಯ ಪೂಜೆ. ಭಗವಂತನಿಂದ ಭಗವಂತನ ಜೊತೆಗೆ ಭಗವಂತನಿಗೇನೆ ಈ ಕೆಲಸವನ್ನು ಮಾಡುತ್ತೇನೆ. ಎಷ್ಟು ಅದ್ಭುತವಾದ ಸತ್ಯ ನೋಡಿ. ಸಾಚಾವರ್ತನೆ, ಪ್ರಾಮಾಣಿಕತೆಗೆ ಬೆಲೆ ಕೊಡು. ಯಾವ ಅಬ್ಬರಕ್ಕೂ ಡಂಗುರಕ್ಕೂ ನೀನು ಬಲಿ ಬೀಳಬೇಡ. ನಿನ್ನೊಳಗಿನ ಭಗವಂತನನ್ನು ಮಾತನಾಡಿಸು, ಆತನ ಉತ್ತರ ತೆಗೆದುಕೊಂಡು ಮುನ್ನಡೆ. ಎಷ್ಟು ಸುಲಭ. ಭಗವಂತ ಅಲರ್ಟ್, ಆಲ್ವೇಸ್ ಅಡ್ಜಸ್ಟಿವ್, ಅನಲಿಟಿಕಲ್, ಅಪ್ರಿಷಿಯೇಟಿವ್ ಒಳಗಿದ್ದಾನೆ. ಮಾತಾಡಿಸುವ ಮರ್ರೆ, ಭಗವಂತನ ಮಾತಾಡಿಸಿ. ಬಾಯಿ ಬರದ ಮಗುವನ್ನು ಮಾತಾಡ್ಸೋದಿಲ್ವ ಗಂಟೆಗಟ್ಟಲೆ ತಾಯಿ? ಭಗವಂತನಿಗೂ ಬಾಯಿ ಬರೋದಿಲ್ಲ ಅಂತ ಮಾಡಿ ಮಾತಾಡಿಸಿ, ಅವ ಬಾಯಿ ಬಿಡ್ತಾನೆ. ಮಗು ಮುದ್ದು ಕಂದ ಅಂತ ಹೇಳ್ತಾನೆ. ಆಗ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ಅವ ಹೇಳಿದಂತೆ ನಡೀರಿ, ಆಯ್ತಲ್ಲ ಡಾಕ್ಟರ್ ಜಿ. ಈಗ ಕೃಷ್ಣಾಷ್ಟಮಿ ಅಂದು ವಿಶೇಷವಾಗಿ ಯಾವ ರೀತಿಯಾಗಿ ಮುಂದಾಗ್ಬೋದು? ಅದೇ ಅಷ್ಟಮ. ಅಷ್ಟ ಅಂದರೆ ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮನಸ್ಸು, ಬುದ್ಧಿ, ಚಿತ್ತ. ಈ ಅಷ್ಟ ಅಂಗಗಳನ್ನು ಭಗವಂತನಿಗೆ ಅರ್ಪಿಸು. ಈ ಅಷ್ಟ ಅಂಗಗಳು ಭಗವಂತನ ವಾಣಿಯಂತೆ ನಿರ್ದೇಶನದಂತೆ ನಡೆಯುವಂತೆ ಮಾಡುವ ಕೆಲಸವನ್ನು ಭಗವಂತನಿಗೆ ಅರ್ಪಿಸು. ಅದೇ ಪೂಜೆ. ಆಡುವ ಮಾತೇ ಮಂತ್ರ, ಓಡಾಟವೇ ತೀರ್ಥಯಾತ್ರೆ, ನಿನ್ನ ಮನೆಯೇ ದೇಗುಲ. ಎಷ್ಟು ಅದ್ಭುತ ಸತ್ಯ. ಈ ರೀತಿ ಆದಾಗ ಶ್ರೀಕೃಷ್ಣನ ವಿಶೇಷವಾದ ಬಂದೇ ಬರ್ತಾನವ. ಅವನಿಗೆ ಬೇಕಾದಷ್ಟೇ, ಮತ್ತೇನೂ ಅಲ್ಲ. ಸಾಚಾವರ್ತನೆ, ತೋರಾಣಿಕೆಯ ಭಕ್ತಿ ಅಲ್ಲ, ಸಾಚಾ ಭಕ್ತಿ. ನೀನೇ ಗತಿ, ನೀನೇ ಮತಿ, ನೀನೇ ಪರಿಸ್ಥಿತಿ, ನೀನಿಲ್ಲದಿದ್ದರೆ ನಾನು ಅಧೋಗತಿ. ಅದು ತಿಳ್ಕೊಂಡ್ರಿ ಅಂತ ನಿಮ್ಮ ಜೀವನ ಸಾರ್ಥಕ. ಜೀವನ ಜೇನು, ಬದುಕು ಬಂಗಾರ, ಬಾಳೆಲ್ಲ ಬೆಳಕು, ಇನ್ನೇನು ಬೇಕು? ಧರ್ಮವನ್ನು ಸ್ಥಾಪಿಸಲು ಕೃಷ್ಣ ಒಂದು ಮಾಡಿದ ಹೋರಾಟ ಡಾಕ್ಟರ್ ಜಿ ಪರಮಾದ್ಭುತವಾಗಿರ್ತದೆ. ಅಂಥದ್ರಲ್ಲಿ ನಾವು ಇದನ್ನು ಅಷ್ಟಮಿ ದಿನದಂದಾದರೂ ಅವನನ್ನು ಒಂದು ವಿಶೇಷವಾಗಿ ಸ್ಮರಿಸುವುದು ಈ ರೀತಿ ಆದ್ಯ ಕರ್ತವ್ಯ. ಮಾಡಲೇಬೇಕು ನಾವು ಅದನ್ನು. ಬರೀ ಹೊಟ್ಟೆ ತುಂಬುವುದು ಮತ್ತು ಮಧ್ಯಪ್ರದೇಶ ಅಲ್ಲ, ಉತ್ತರ ಪ್ರದೇಶ ಎಲ್ಲ ಅವನು ತುಂಬ್ಕೋಬೇಕು. ಎಷ್ಟು ಕೃಪೆ ಹರಿಸಿದ್ದಿ, ಎಷ್ಟು ಶಿಷ್ಟ ರಕ್ಷಣೆ ಆಗಿದೆ, ಎಷ್ಟು ದುಷ್ಟರನ್ನು ಶಿಕ್ಷಿಸಿದ್ದಿ. ಧರ್ಮಕ್ಕೆ ನೀನು ಬೆಳಕನ್ನೇ ಕೊಟ್ಟಿದ್ದೀಯಲ್ಲ. ಕರ್ತವ್ಯ ಪರತೆಯಿಂದ ಕೆಲಸ ಮಾಡು. ಪ್ರತಿಯೊಬ್ಬರಿಗೂ ಹೇಳಿದ್ದಾನೆ ಕೆಲಸ ಮಾಡು. ಮಡಿ ಯಥಾರ್ಥವಾಗಿ ಧ್ಯಾನದಿಂದ, ಸ್ನಾನದಿಂದ ಅಲ್ಲ ಅಂತ ಹೇಳಿದ್ದೆ ಕೃಷ್ಣ. ಸ್ನಾನ ಮಾಡಿಗಳು ಮಡಿ. ನಮ್ಮ ಬ್ರಾಹ್ಮಣರ ಯೋಚನೆ ನೋಡಿ. ಧ್ಯಾನ ಮಾಡಿ ಮಡಿಯಾಗು ನೀನು. ಹೌದು ಡಾಕ್ಟರ್, ಈ ಧ್ಯಾನ ಮಾಡಿ ಮಡಿಯಾಗುವಂಥದ್ದೊಂದು ಶ್ರೇಷ್ಠ ವಿಚಾರ ಇರುವಂತ. ಆ ಚಾಲಂಬೆಲ್ಲ ಬಂದಿರುತ್ತೆ, ಕೊಳಕು ಕೆರೆಯಲ್ಲಿ ಅವ ಮುಳುಗಿಗಳು ಅವ ಮಡಿ. ಹೌದು, ಕೆರೆ ನೀರು ನೋಡಿ ಎಷ್ಟು ಅಶುದ್ಧವಾಗಿರುತ್ತದೆ. ಅದ್ರಲ್ಲಿ ನೀನು ಮುಳುಗಿದ್ರೆ ಸಾಕು. ನೀನು ಮುಳುಗಲಿಲ್ಲ ತಾನೆ, ನೀನು ಮಡಿಯಲ್ಲ, ನೀನು ದುರ್ತ ಮುಟ್ಟಾಳ.
ಅದರಲ್ಲೆಲ್ಲ ಮೀನೆಲ್ಲ ಇರುತ್ತೆ ಡಾಕ್ಟರ್ ಜಿ. ಅದೆಲ್ಲ ಅಷ್ಟೆಲ್ಲ ಇದ್ರೂ ಅವರಿಗೆ ಆ ನಿಟ್ಟಿನಲ್ಲಿ ಬೇರೆ ಮೀನು ಒಂದು ಎರಡಲ್ಲ ಅದೆಲ್ಲ ಮಾಡುತ್ತೆ, ಇವರದನ್ನು ಅಪ್ರಾಕ್ಷಣೆಯಾಗಿ ತೀರ್ಥ ಅಂತ ಗೊತ್ತಾರೆ. ಅಂದರೆ ನಾವು ಆ ನಿಟ್ಟಿನಲ್ಲಿ ಎಷ್ಟು ಒಂದು ಈ ದೇವರ ವಿಚಾರದಲ್ಲಿ ಎಷ್ಟು ತಪ್ಪುಗಳನ್ನು ನಾವು ಮಾಡ್ತೇವೆ. ರ್ಯಾಷನಲ್ ಇವಲ್ಯೂಷನ್ ಆದ್ರೆ ಮಾತ್ರ ಸಾಧ್ಯ, ಉದ್ಧಾರ ಆಗುತ್ತದೆ. ಯಾವ ದೇವರು ನೀನು ಕಣ್ಮುಚ್ಕೊಂಡು ನೀರು ಕುಡಿ ಅಂತ ಹೇಳಲಿಲ್ಲ. ತೀರ್ಥವನ್ನಿಗೆ ಮಾಡಿ ನೀರನ್ನು ತೀರ್ಥ ಮಾಡಿಕೊಂಡು ಸೇವಿಸುವಂದಿದ್ದಾರೆ ಎಲ್ಲರೂ. ತೀರ್ಥ ಮಾಡಬೇಕಾದ್ರೆ ನಾಮ ನೇಮ ಪ್ರೇಮ ಅದೆಲ್ಲ ಮೂಲಕ ಅದನ್ನು ಪರಿಶುದ್ಧ ಮಾಡಿ ಪರಿಪಕ್ವ ಮಾಡಿ ಆಮೇಲೆ ಸೇವಿಸುವಂದಿದ್ದಾರೆ. ನೀ ಕಂಡ ನೀರನ್ನೆಲ್ಲ ತೀರ್ಥ ತಗೋಬೇಡ ಅಂದಿದ್ದಾರೆ. ಎಲ್ಲ ದೇವರು ಹೇಳಿದ್ದು ಅಷ್ಟೇ, ನಾವು ಅದಕ್ಕೆ ಬೆಲೆ ಕೊಡಲೇ ಇಲ್ಲ. ಅಂದರೆ ನಾವು ನಮ್ಮದೇ ಮನುಷ್ಯನಿಗೆ ಅವನಿಗೆ ಏನು ಬರ್ತದೆ ಅದಕ್ಕೆ ಒಂದು ಹೆಚ್ಚು ಒತ್ತು ನಮಗೆ ಒಪ್ಪಿಗೆ ಆದ್ದು ನಾವು ಒಪ್ಪುತ್ತೇವೆ, ಅದು ಶ್ರೇಷ್ಠ. ನಿಮಗೂ ಒಪ್ಪಿಗೆ ಆದ್ದು ನಮಗೆ ಬೇಡ, ನಮಗೂ ಒಪ್ಪಿಗೆ ಆದ್ದು ನೀವು ಮಾಡಿ, ನೀವು ಶ್ರೇಷ್ಠ ಆಗುತ್ತೀರಿ. ನಮ್ಮದೇ ದಾರಿ, ಊರ್ನಿಗೊಂದು ದಾರಿ, ಪೋರ್ನಿಗೆ ಇನ್ನೊಂದೇ ದಾರಿ. ಅಂದರೆ ಎಲ್ಲಿ ದೇವರ ವಿಚಾರವನ್ನು ಬರಬೇಕಿತ್ತು, ಹೇಳಬೇಕಿತ್ತು ಡಾಕ್ಟರ್ ಜಿ, ಅದು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಮನುಷ್ಯ ಹೇಳಿದ್ದನ್ನು ನಾವು ಹೌದೇ ಅರಿತು ನಿರುತ್ತೇವರ ಮಾತನ್ನು ನಾವು ಕಡೆಗಣಿಸಿದ್ದೇವೆ. ನಾವೇ ದೇವರಾಗಲು ಹೋಗಿ ಏನೇನೋ ಹೇಳಿದ್ದೇವೆ, ಅದಕ್ಕೆ ಬೆಲೆ ಕೊಡಬೇಕಂದ್ರೆ ಆಗೋದಿಲ್ಲ. ವಿಜಯಲಕ್ಷ್ಮಿ ಬೆಂಗಳೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಶ್ರೀ ಗುರುಜಿ ಮೆಚ್ಚುವ ನಾಮಕರಣ ಹೇಗಿರಬೇಕು? ನಾಮಕರಣದ ಇಂದಿನ ಉದ್ದೇಶವೇನು ಅಂತೇಳಿ ಕೇಳಿ. ಯಾಕೆ ನಾಮಕರಣ ಬೇಕು? ಮಾಂಸದ ಬದ್ದೆ ಬಾಯಿಲಿ ಅಂತ ಹೇಳಿದ್ರೆ ಬರ್ತಾನ? ಅವನಿಗೊಂದು ಹೆಸರು ಇಡಬೇಕು. ತನ್ನ ಮೂಲಕ ಅವನಿಗೆ ಅವನೊಳಗಿನ ಶಕ್ತಿ, ದೇವರ ಶಕ್ತಿ ಇದು ಅಂತ ದೇವರ ಹೆಸರು ಇಡಬೇಕು. ದೇವರ ಗುಣದ ಹೆಸರು, ದೇವರ ಹೆಸರು ಅಥವಾ ದೇವರ ವೈಭವದ ಹೆಸರನ್ನು ನಾವು ಅವನ ಮೂಲಕ ಕರೆಯುವುದು. ಆಗ ನಾವು ಅವನನ್ನು ಕರೆಯುವುದಲ್ಲ, ಅವನೊಳಗಿನ ದೇವರನ್ನು ಕರೆಯುವುದು. ಎಷ್ಟು ಅದ್ಭುತ ನೋಡಿ. ನಾಮ, ಹೆಸರು, ಕರಣ ಮಾಡುವುದು. ನಿನ್ನೊಳಗಿನ ಭಗವಂತನಿಗೆ ಒಂದು ಹೆಸರು ಕೊಟ್ಟು ಅವನಿಗೆ ನಾನೊಂದು ಹೆಸರಿನ ಮೂಲಕ ಅವನಿಗೆ ಒಂದು ಜಾಗ ಕೊಡ್ತೇನೆ. ಈ ಜಗತ್ತಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇವ, ಎಷ್ಟು ಸತ್ಯ. ಹೌದು. ಅದನ್ನು ಏನು ಮಾಡಬೇಕದು ಸಂತೋಷದಿಂದ ಮಾಡಬೇಕು. ಅವನಿಗೆ ಅರ್ಥವಾಗುವಂತೆ ನಿನ್ನೊಳಗಿನ ಈ ಶಕ್ತಿಗೆ ಹೆಸರು ಕೊಟ್ಟಿದ್ದೇನೆ. ಈ ಹೆಸರು ನಿನ್ನ ದೇಹಕ್ಕಲ್ಲ, ಇಂದು ನಾಳೆ ಬದುಕೋ ದೇಹಕ್ಕಲ್ಲ, ಶಾಶ್ವತವಾಗಿ ನಿನ್ನೊಳಗಿನ ಚೈತನ್ಯಕ್ಕೆ. ಅದನ್ನು ನಾವು ಅರ್ಥ ಮಾಡಿತು ಅಂತಾರೆ ನಾವು ಗ್ರೇಟೆಸ್ಟ್. ಮಾಂಸದ ಮುದ್ದೆಯ ಜಗತ್ತಿನಲ್ಲಿ ನೀನೊಬ್ಬ ಈ ದೇವರ ಅಂಶ ಅಂತ ಗೊತ್ತಾಗಲಿಕ್ಕೆ ದೇವರ ಗುಣ ಅಥವಾ ದೇವರ ಹೆಸರನ್ನು, ದೇವರ ಮಹಿಮೆಯನ್ನು ಕೊಂಡಾಡಲಿಕ್ಕೆ ನಿಂಗೊಂದು ಹೆಸರು ಕೊಟ್ಟಿದ್ದೇವೆ. ಇದಕ್ಕೆ ನಾಮಕರಣ. ಡಾಕ್ಟರ್ ಎಷ್ಟು ದಿನದಲ್ಲಿ ನಾಮಕರಣ ಬೆಸ್ಟ್ ಡಾಕ್ಟರ್ ಜಿ? ಈಗ ಸಾಮಾನ್ಯವಾಗಿ ಭಗವಂತ ಮೆಚ್ಚಬೇಕು, ಭಗವಂತ ಇದ್ದಾನೆ ಅಂತ ಗೊತ್ತಾಗಲಿಕ್ಕೆ ಮಿನಿಮಮ್ 100 ದಿನ. ಅಷ್ಟವರೆಗೆ ಮಗು ಎಳಸು, ಅದಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಹಗಲು ರಾತ್ರಿ ನಾನು 0, ಭಗವಂತ ಎಡಬಟ್ಟಾಗದಂತೆ ಎಡಕ್ಕಿದ್ದಾನೆ. 1 ಬರ್ದು 2 0 ಹೇಗಿದೆ? 100ನೇ ದಿನ ದಿ ಬೆಸ್ಟ್. 100ರ ನಂತರ ಬೆಸ್ಟ್ ಹೇಳ್ಬೋದು. ಅಷ್ಟರೊಳಗೆ ಎಳಸು ನೋಡಿ, ಎಳತ್ತ ಅದಕ್ಕೊಳ್ಳೋದಕ್ಕೆ ಬಲ ಇರುವುದಿಲ್ಲ. ಹಾಗೆ ನಿಜವಾಗಿ ಪರಮಾತ್ಮದ ಡಾಕ್ಟರ್ ಜಿ. ಈಗ ನಾಮಕರಣದ ದಿವಸ ಈಗ ನಾವು ಹೆಚ್ಚು ಜನರನ್ನು ಅಂದರೆ ಕರೆಯುವಂಥದ್ದು ಅಥವಾ ಕುಟುಂಬದವರನ್ನು ಆ ರೀತಿಯಾಗಿ ಅಂದರೆ ನಿಮಗೆ ಜನ ಯಾಕೆ ಮರ್ರೆ? ನೀವು ಒಬ್ಬರೇ ನಾಮಕರಣ ಇಡ್ಬೋದಲ್ಲ. ಗಂಡ ಹೆಂಡತಿ ಮಗು, ಆ ಮಗುಗೆ ಈ ಹೆಸರು ಕೊಡ್ಬೋದಲ್ಲ. ಹಲವರಿಗೆ ಗೊತ್ತಾಗಬೇಕಲ್ಲ ನಿಮಗೆ ಮಗು ಹುಟ್ಟಿದೆ. ಮತ್ತು ನೀವು ದಾನಿಗಳು, ನೀವು ತ್ಯಾಗ ಮಾಡ್ತೀರಿ, ಅವ್ರ ಹೊಟ್ಟೆ ತುಂಬಬೇಕು, ಅವ್ರು ಹೊಗಳಬೇಕು. ಅವ್ರ ಮನೆಗೆ ಹೋಗಿದ್ದೇನೆ, ಅವ್ರ ಮಗು ಎಷ್ಟು ಚಂದ ಇದೆ ಗೊತ್ತಾ, ಅವ್ರ ಮಗು ಅಂದ್ರೆ ಸಾಕ್ಷಾತ್ ಇದ್ರ ಹೇಳಬೇಕಲ್ಲ, ಹೊಗಳಬೇಕಲ್ಲ. ನಿಮ್ಗೆ ಆ ಥರ ಬಯಕೆ ಇರುತ್ತೆ ಇನ್ನೊಬ್ರು ಹೊಗಳಬೇಕು, ಅದಕ್ಕೆ ಅವ್ರನ್ನ ಊಟಕ್ಕೆ ಕರಿತೀರಿ. ನಿಜವಾಗಿ ದಿ ಬೆಸ್ಟ್ ಅಂತ ಹೇಳಿದರೆ ಮನೆಯವರೇ, ನೀವೇ ಗಂಡ ಹೆಂಡತಿ ಮತ್ತು ಮನೆ ಹಿರಿಯರು ಸೇರಿ ಸಂತೋಷದಿಂದ ಆ ನಾಮಕರಣದ ಮೂಲಕ ಮಾಡಿ ಅವರಿಗೊಂದು ಪಾಯಸ ಹಾಕಿಬಿಡಿ. ಸಂತೋಷದ ದಿನ ಸದಾ ಕಾಲ ನೆನಪಿಸಿವಿ. ಇದೇ ಭಗವಂತನ ಸ್ಮರಣೆಯಿಂದ ನನ್ನ ಮನಸ್ಸು ಸಿಹಿಯಾಗಿದೆ, ಮೃದುವಾಗಿದೆ, ಮಧುರವಾಗಿದೆ. ಸಾಕಲ್ಲ? ಹೌದು ಡಾಕ್ಟರ್. ನಮಗೆ ಪ್ರಚಾರ ಬೇಕು, ಪ್ರಸಾರ ಬೇಕು. ಹಾಗಾಗಿ ನಾವು ಹಲವರನ್ನು ಕರಿತೇವೆ. ಹೌದು, ಅದು ಆ ರೀತಿಯಾಗಿ ಬಂತಲ್ಲ? ಅದೇ ಬಂತು ಅಷ್ಟೇ. ಹೆಚ್ಚು ಜನ ಬಂದ್ಗಳು ಹೆಚ್ಚು ಜನರಿಗೆ ಗೊತ್ತಾಗುತ್ತೆ. ಆಗ ಹೆಚ್ಚು ಜನ ನಿಮ್ಮ ಮಗುನ ಕೊಂಡಾಡ್ತಾರೆ. ಅವ್ರಿಗೊಂದು ಮಗು ಇದೆ ಗೊತ್ತಾ, ಸಾಕ್ಷಾತ್ ದೇವರು. ನಿಮ್ಗೆ ಖುಷಿ ಆಯ್ತಾಗ. ಹೌದು ಹೌದು ಅದೇ ಡಾಕ್ಟರ್, ಈ ವಿಚಾರನ ತೊಡು ಉಂಟು ಶಡ ಬಿಡ ನಮಗೆ ಬೇಕು, ಆದ್ರೆ ಹೊರಗಡೆ ನಾವು ಹೇಳೋದಿಲ್ಲ. ಸದ್ದಿಲ್ಲದೆ ನೀವು ನಮ್ಮನ್ನು ಹೊಗಳಬೇಕು, ಆಯ್ತಾ, ಊಟ ಹಾಕ್ತೇನೆ ಬನ್ನಿ, ಆಯ್ತಾ. ಕರೆಕ್ಟ್. ಅವ ಊಟ ಮಾಡಿದ ವರ್ಸ್ಟ್ ಮರ್ರಿ, ಎಲ್ಲ ಬೇವಿನ ಕಡ್ಡಿಯಿಂದ ಬೇವಿನ ಪಾಯಸ ಮಾಡಿದೆ ಅಂತ ಹೇಳ್ತಾ ಹೋಗ್ಲಿ, ಎಂಥ ಸಿಟ್ಟು ಬರುತ್ತೆ ನಿಮಗೆ ಅಲ್ವಾ? ಆಮೇಲೆ ಅವ್ನು ಕರಿತೀವಿ, ಬಾ ಇನ್ನು ಸರಿ ನಾನು ಹಂಗೆ ಮಾಡ್ತೇನೆ, ಇನ್ನೊಂದು ಊಟಕ್ಕೆ ಬಾ. ನೋಡಿ ಅಲ್ಲಿ ಜಗಳ ಶುರುವಾಗುತ್ತೆ. ತನ್ನ ಮೂಲಕ ಅವನ ಮಧ್ಯಪ್ರದೇಶ ಒಂದಷ್ಟು ಬಲ ಆಗುತ್ತೆ. ಡಾಕ್ಟರ್ ಜಿ, ಈಗ ಅವ್ರ ಹೆಸರನ್ನು ಯಾವ ರೀತಿ ಡಾಕ್ಟರ್ ಜಿ ಮಗುವಿಗೆ ಇಡುವುದು ಯಾವ ರೀತಿ ಡಾಕ್ಟರ್ ಜಿ? ಇಡುವುದಂದರೆ ಮಗುವಿನ ಕಿವಿಯಲ್ಲಿ ತಂದೆ ಅಥವಾ ತಾಯಿ ಹೇಳೋದು ಕ್ರಮ. ಗುರುಜಿ ಹೇಳೋದು ಹಾಗೆ 3 ಬಾರಿ, 3 ಹಗಲು ರಾತ್ರಿ ಮತ್ತು ಸದಾ ಕಾಲದಲ್ಲಿ ನಿನ್ನ ಸ್ಮರಣೆ, ಒಳಗಿನ ಭಗವಂತನ ಸ್ಮರಣೆ ನಾನು ನಿನಗೆ ಹೇಳುತ್ತಿದ್ದೇನೆ ಅಂತ ಆ ಮಗುವಿನ
ಹೆಸರು ಮೂಲಕ ಪ್ರಸನ್ನ ಪ್ರಸನ್ನ ಪ್ರಸನ್ನ, ಭಗವಂತ ಮೆಚ್ಚುವ ಈ ಗುಣ ನಿನ್ನಲ್ಲಿ ಸದಾಕಾಲ ಇರಲಿ. ಮಿನಿಮಮ್ 3 ಬಾರಿ ತಂದೆ ಮೇಯ್ನ್. ತಾಯಿ ತಂದೆ ಒಳಗೆ ಯಾರು ಗ್ರೇಟ್? ಗಂಡ ಗ್ರೇಟ, ಹೆಂಡತಿ ಗ್ರೇಟ? ಗ್ರೇಟ್ ಅಂತಲ್ಲ ಡಾಕ್ಟರ್, ತಂದೆಗೆ ಅವರಿಬ್ಬರೊಳಗೆ ಸ್ಪರ್ಧೆ ಇದೆ ಅಂತ ಮಾಡಿ, ಭಗವಂತ ಯಾರನ್ನು ಮೆಚ್ಚುತ್ತಾನೆ? ಅಲ್ಲಿ ಯಾರು ಇನ್ನೊಬ್ಬರ ಅಭಿಪ್ರಾಯಕ್ಕೆ ಹೆಚ್ಚು ಯಾರು ಮದುವೆ ಆದ್ದು ಮಾರ್ರೆ? ಹೆಂಡತಿ ಗಂಡನ ಮದುವೆ ಆದ್ದ, ಗಂಡ ಹೆಂಡತಿನ ಮದುವೆ ಆದ್ದ? ಮೊದಲ ಹಾರ ಹಾಕೋದು ಯಾರು? ಮೊದಲು ಹಾರ ಹಾಕೋದು ಹೆಂಡತಿ ಡಾಕ್ಟರ್. ನಿಮ್ಗೆ ನೆನಪಿತ್ತಾ? ಹೌದು ಡಾಕ್ಟರ್. ಗ್ಯಾರಂಟಿ? ಹೌದು ಡಾಕ್ಟರ್. ಶೂರ್? ಹೌದು ಡಾಕ್ಟರ್. 100%? ಹೌದು ಡಾಕ್ಟರ್. ಯಾರು ದುರ್ಬಲರು ಅವರು ಸಬಲರನ್ನು ಮದುವೆ ಆಗುತ್ತಾರೆ. ಹೌದು. ಹೆಂಡತಿ ನಾರಿ ಭಾವ, ನರಭಾವ, ಗಂಡ ಹರಭಾವ, XY ಕ್ರಮೋಸೋಮ್ ಗಂಡನಲ್ಲಿ. ಯಾರು ಗೊತ್ತೇ? ಯು ಅಂತ ಭಗವಂತನ ಹೇಳ್ತಾನೆ. ಅವಳಲ್ಲಿ XX ಕ್ರಮೋಸೋಮ್, ಪ್ರತಿ ಸೆಲ್ನಲ್ಲೂ ಇರುವುದು XX 23 ಜೊತೆ XX ಅವಳಲ್ಲಿ. ನಿಮ್ಮಲ್ಲಿ XY ಕ್ರಮೋಸೋಮ್ ಅಂದರೆ ಯು ಅಂತ ಭಗವಂತನನ್ನು ಬೊಟ್ಟು ಮಾಡಿ ತೋರಿಸಬಲ್ಲವ ಗಂಡ. ಹಾಗೆ ಗಂಡ ಶ್ರೇಷ್ಠ. ಗಂಡನ ಹೆಂಡತಿ ವಿಜಯಲಕ್ಷ್ಮಿ ಪ್ರಶಾಂತ್ ಅಂತ ತಾನೆ ನಿಮ್ಮ ಹೆಂಡತಿ ಹೆಸರು ಹೇಳೋದು. ಹೌದು ಡಾಕ್ಟರ್. ನೀವು ಪ್ರಶಾಂತ್ ವಿಜಯಲಕ್ಷ್ಮಿ ಅಂತ ಹಾಕ್ತೀರಾ? ಇಲ್ಲ ಡಾಕ್ಟರ್. ಯಾಕೆ? ನೀವು ಬಲಿಷ್ಠರು, ನೀವು ಯಥಾರ್ಥವಾಗಿ ಬುದ್ಧಿವಂತರು. ಅವಳು ಬುದ್ಧಿಹೀನರು, ದುರ್ಬಲರು ಸಬಲರನ್ನ ಹೆಸರು ಹಾಕೊಂಡು ಕುಣಿದು. ರೈಟ್? ಹಾಗಾಗಿ ಗಂಡ ನಿಜವಾಗಿಯೂ ಶ್ರೇಷ್ಠ, ಹೆಂಡತಿ ವಿಧೇಯಳಾಗಿ ಅವನ ಹಿಂದೆ ಬರುತ್ತಾಳೆ. ರೈಟ್? ಹಾಗಾಗಿ ಗಂಡ ಮಿನಿಮಮ್ 3 ಬಾರಿ ಮಗುವಿನ ಹೆಸರನ್ನು ಮಗುವಿನ ಬಲ ಕಿವಿಯಲ್ಲಿ 3 ಬಾರಿ, ಎಡ ಕಿವಿಯಲ್ಲಿ 3 ಬಾರಿ ಆಗಿ ಹೃದಯ ಮಂದಿರದಲ್ಲಿ ಈ ಭಗವಂತ ಇದ್ದಾನೆ, ಈ ಭಗವಂತನ ಈ ಗುಣ ಇದೆ, ಜನ್ಮ ಪೂರ್ತಿ ಇದನ್ನು ಅರಿತು ನೀನು ಬಾಳಬೇಕು, ನಿಷ್ಠೆಯಿಂದ ಮುಂದರಿಯಬೇಕು, ಮೇಲೇರಬೇಕು ಅಂತ ಹಿತವಚನವನ್ನು ಗುಟ್ಟಾಗಿ ಹೇಳೋದು. ಅದು ನಾಮಕರಣ ಆಯಿತು. ಆ ಸದ್ದಿಲ್ಲದೆ ಸುದ್ದಿ ಮಾಡಿದ್ದೇನೆ, ನಿಮಗೂ ಗೊತ್ತಾಗಲಿ, ಇವತ್ತು ಈ ಮಗುವಿಗೆ ಹೆಸರು ಕೊಟ್ಟಿದ್ದೇನೆ, ಅವ್ರಿಗೆ ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ. ಹೊಟ್ಟೆ ತುಂಬಿಸೋದು, ಸ್ವೀಟ್ ಕೊಡೋದು, ಬಟ್ಟೆ ಕೊಡೋದು, ಮನೆ ಕಟ್ಟಿ ಕೊಡೋದು. ಹೌದಾ ಅತ್ತ? ಒಬ್ರೊಬ್ರಿಗೆ ಒಂದೊಂದು ಮನೆ ಕಟ್ಟಿ ಮನೆ ಕಟ್ಟಿ ಕೊಡೋದು. 100 ಜನ ಬಂದು 100 ಮನೆ ಕಟ್ಟಿ ಕೊಡೋದು. ಮಾಡ್ಬೋದು, ದುಡ್ಡಿದೆ ಅಂದರೆ, ಜಾಗ ಇದೆ ಅಂದರೆ ಮಾಡ್ಬೋದು, ಮಾಡಿಕೊಡಿ. ಏನಂದರೆ ಗುರುಜಿಯ ಒಂದು ಎಷ್ಟು ಸಿಂಪ್ಲೆಸ್ಟ್ ವೇ ಡಾಕ್ಟರ್ಜಿ, ಆದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ನೀವೀಗ ಹೇಳುವಾಗ ಗೊತ್ತಾಗ್ತದೆ ಡಾಕ್ಟರ್ಜಿ, ಎಷ್ಟು ಪರಿಣಾಮಕಾರಿಯಾಗಿದೆ ಈ ವಿಚಾರ ನಾಮಕರಣದ್ದು. ನಾವು ಅದನ್ನು ಬೇರೆ ರೀತಿಯಲ್ಲಿ ಆಡಂಬರ ಅಂತೇಳಿ ತಗೊಂಡು ಬರೀ ಆಡಂಬರ ಮಾಡಿ ಒಂದಷ್ಟು ಸಿಹಿ, ಒಂದಷ್ಟು ಖಾರ ಹಾಕಿ, ಒಂದಷ್ಟು ಹೂವಿನ ಅಲಂಕಾರ ಮಾಡಿ, ಒಂದಷ್ಟು ಬ್ಯಾಂಡ್ ವಾದ್ಯದ ಮೂಲಕ ಹಲವಾರು ದಿಬ್ಬಣ ಎಲ್ಲ ಮಾಡಿ ಏನು ಪ್ರಯೋಜನ? ಒಳಗಿನ ಭಗವಂತ ಇದ್ದಾನೆ ಅಂತ ಮನವರಿಕೆ ಮಾಡೋದು ನಂಬರ್ 1. ಅದೇ ಒಂದು ಮಾಡೋದಿಲ್ಲ, ಮತ್ತೆಲ್ಲ ಮಾಡ್ತೇವೆ. ಅಂದರೆ ಎಲ್ಲ ನಾವು ಅದನ್ನು ಪ್ರಾರಂಭದಲ್ಲೇ ಅದನ್ನು ನಶಿಸಿ ಬಿಡ್ತೇವಲ್ಲ ಡಾಕ್ಟರ್. ಸ್ಟ್ಯಾಟಿಕ್ ಪೈಟಿ ಅಂದರೆ ಅದೇ, ನಿಂತ ನೀರಿನಲ್ಲೇ ಕೊಳಿತಾ ಇದೆ. ಡೈನಮಿಕ್ ಸ್ಪಿರಿಚುವಾಲಿಟಿ ಅಂದರೆ ಎಲ್ಲ ಕಡೆ ಪಸರಿಸುತ್ತದೆ. ಗುರುಜಿ ಮೆಚ್ಚು ಡೈನಮಿಕ್ ಸ್ಪಿರಿಚುವಾಲಿಟಿ, ನಾಟ್ ಸ್ಟ್ಯಾಟಿಕ್ ಪೈಟಿ. 4 ಜನ ಕೇಳಿದರು ಡಾಕ್ಟರ್ ನಾಮಕರಣದ ಬಗ್ಗೆ ಗುರುಜಿ ಹತ್ರ ಒಂದು ಸ್ಪಷ್ಟವಾಗಿ ಒಂದು ನಮ್ಮ ಸದ್ಗ್ರಂಥದಲ್ಲಿ ಬಂದಿದೆ ನಾಮಕರಣ, ಎಷ್ಟೋ ಬಾರಿ ಬಂದಿದೆ. 9 ಭಾಷೆ 900 ಸದ್ಗ್ರಂಥ ಇದೆ ಮಾರ ಡಿವೈನ್ ಪ್ಯಾಕ್ನಲ್ಲಿ. ಹೌದು ಡಾಕ್ಟರ್. ನೀವು ಒಂದೊಂದು ಓದ್ತಾ ಹೋದ್ರೆ 900 ದಿನ, ಹೌದು ಡಾಕ್ಟರ್, 3 ವರ್ಷ ಕರೆಕ್ಟಾಗಿ ಓದ್ಬೋದು. ಡಿವೈನ್ ಪಾರ್ಕ್ನಲ್ಲಿ ಮಾತ್ರ ಸಾಧ್ಯ ಡಾಕ್ಟರ್ಜಿ, ನಿಮಗೆ ಮಾತ್ರ ಸಾಧ್ಯ. 900 ಪುಸ್ತಕ. ನಾವು ಸಾಧಾರಣ ಗೂಗಲಲ್ಲಿ ನಾವು ನೋಡಿದ್ರು ಹೈಯೆಸ್ಟ್ ಪುಸ್ತಕ ಬರೆದವರು ಯಾರು ಅಂತ ಹೇಳಿದ್ರು ಒಂದು 450-500 ಪುಸ್ತಕ ತನಕ ಬರ್ತದೆ ಡಾಕ್ಟರ್ಜಿ. ಹೇಗೆ ಡಿಕ್ಟೇಟ್ ಮಾಡ್ತಾರೆ ಗೊತ್ತಾ? ನನ್ನ ಹಸ್ತಪ್ರತಿ ಸುಮಂಗಲನ ಹತ್ರ ಕೇಳಿ, ಒಂದು ಚೆತ್ತಿಲ್ಲ, ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ, ನಾನು ಬರಿತಾ ಹೋಗ್ತೇನೆ, ಅಷ್ಟು ಸ್ಮೂತ್. ಈಗ ನನ್ನ ಸಾಧನೆ 9ನೇದು ನಡೀತಾ ಇದೆ ದೇವರ ಬಗ್ಗೆ. ಪ್ರತಿಯೊಂದು ದೇವರ ಮಹಿಮೆಯನ್ನು ಹೇಳ್ತಾ ಇರುವಾಗ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ, ಎಷ್ಟು ಸ್ಪಷ್ಟವಾಗಿ ಬರುತ್ತಿದೆ. ಹಸ್ತಪ್ರತಿ ಬಿಸಾಡುವಾಗ ಕಣ್ಣೀರು ಬರುತ್ತೆ, ಎಷ್ಟು ಸುಂದರ ಅಕ್ಷರ, ಏನು ಕತೆ. ಅಂದರೆ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಡಾಕ್ಟರ್ಜಿ, ಅದನ್ನು ನೀವು ಒಳ ಕಿವಿ ಮೂಲಕ ಹೇಳ್ತಾ ಇರ್ತಾರೆ, ಬರಿತಾ ಇದ್ದೆ. ಪುಟಗಟ್ಟಲೆ ಹೇಳ್ತಾರೆ ಮರ್ರೆ. ನಾನು ಜಪ ಕೂತಾಗ
ತಿರುಪತಿಯಲ್ಲಿ 8 ಪುಟ ಹೇಳಿದ್ದಾರೆ ವೆಂಕಟೇಶನ ಎದುರು. ಆ ವಾಚ್ಮ್ಯಾನ್ ದಂಡ, ಅವನಿಗೆ ಗೊತ್ತೇ ಇಲ್ಲ, ನನ್ನ ಅನುಭವವೇ ಆಗಲಿಲ್ಲ ಅವನಿಗೆ. ನೀವು ಇಲ್ಲೇ ಇದ್ದರೆ ಸರ್ ಇಷ್ಟೊತ್ತಿಂದ 10 ನಿಮಿಷದಿಂದ ಅಂತಾನೆ. ನಾನು 8 ಪುಟ ಮೆಸೇಜ್ ಬರೆದಿದ್ದೇನೆ, ಆರ್ ಯು ಹಿಯರ್ ಅಂತಾನೆ. ಏನು ಹೇಳಿ, ಅಂದರೆ ವ್ಯಕ್ತಿಯನ್ನು ಕಣ್ಮರೆ ಮಾಡಿಬಿಡ್ತಾರೆ. ಮ್ಯಾಜಿಷಿಯನ್ ಮಾಡ್ತಾನೆ ನೋಡಿ, ಆ ಥರ ಅವನಿಗೆ ಎಲ್ಲರನ್ನೂ ಓಡಿಸ್ತಾನೆ. ನನ್ನ ಹತ್ರ ಬರೋದೇ ಇಲ್ಲ, ಯಾಕಂದ್ರೆ ನಾನು ಇಲ್ಲ ಅಲ್ಲಿ. ದೇವರ ರಾಜ್ಯದಲ್ಲಿ ಒಂದು ಏನು ಏನು ಸಾಧ್ಯ ಡಾಕ್ಟರ್ ಜಿ. ಆದರೆ ಅದೇ ಡಾಕ್ಟರ್ ಜಿ, ಇಡೀ ಜಗತ್ತು ಉಳ್ಕೊಂಡಿದೆ ಅಂತ ಹೇಳಿದರೆ ಡಾಕ್ಟರ್ ಜಿ, ಇಂಥ ಸಾಧು ಸಂತರ ಖಂಡಿತ ಒಂದು ದೊಡ್ಡ ತಪಸ್ಸಿನ ಕಣ್ಣೀರಿನ ಬಲ, ಅದು ಮತ್ತೇನು ಅಲ್ಲ, ಕೇವಲ ಕಣ್ಣೀರು. ನನಗೆ ಬಹಳ ಆಶ್ಚರ್ಯ ಡಾಕ್ಟರ್ ಜಿ. ಅಂದರೆ ಪುಟಗಟ್ಲೆ ಗುರುಜಿ ಹೇಳ್ತಾ ಹೋಗುದು, ನೀವು ಅದು ಬರಿತಾ ಹೋಗುದು, ಜಗತ್ತೊಂದು ಆಶ್ಚರ್ಯವಾಗಿ ನೋಡುವಾಗ. ಒಂದು ಪುಸ್ತಕ ಬರೀಕ್ ಎಷ್ಟು ತಲೆ ಜಜ್ಕೊಂತಾರೆ ಮರ್ರೆ ಕೆಲವರೆಲ್ಲ. ಹೌದು ಡಾಕ್ಟರ್ ಜಿ, ವಂಡರ್ ಅದು, ನಿಜವಾಗಿಯೂ ಸಾಧ್ಯವೇ ಇಲ್ಲ. 900 ಪುಸ್ತಕ ಅಂತ ಹೇಳಿದ್ರೆ ನಿಜವಾಗಿ ಡಾಕ್ಟರ್ ಜಿ, ಒಬ್ಬ ವ್ಯಕ್ತಿಗೆ ಯೋಚನೆ ಮಾಡಿದರೆ ಆಗ್ಬೋದು, ಒಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿ. ಶಕ್ತಿಯಿಂದ ಸಾಧ್ಯ, ವ್ಯಕ್ತಿಯ ಮೂಲಕ ಮಾಡಿಸಿದ್ದವರು. ನಾನು ಅಲ್ಲದೆ ಇನ್ನೊಬ್ಬ ಬರ್ತಾರೆ, ನೀವು ಮಾತ್ರ ಮಾಡಿಸ್ತಾರೆ, ಯಾರಿಗೆ ಗೊತ್ತು. ಅದಕ್ಕೆ ಆ ಇನ್ಸ್ಟ್ರೂಮೆಂಟ್ ಆ ರೀತಿ ಇರಬೇಕಲ್ಲ ಡಾಕ್ಟರ್. ಆ ತಪಸ್ಸಿನ ಪ್ರಯತ್ನ, ಪರಿಶ್ರಮ, ನಿಮ್ಮದೇನು ಇಡೀ ಜೀವನ ನೋಡಿದರೆ ಗೊತ್ತಾಗ್ತದೆ ಡಾಕ್ಟರ್ ಜಿ. ದೇವರು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಸ್ತಿ ಪಾಸ್ತಿ ಏನೂ ಇಲ್ಲ, ಎಲ್ಲ ದೇವರೇ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 5 ಬ್ಯಾಂಕಿನಲ್ಲಿದೆ, 100ಕ್ಕಿಂತ ಜಾಸ್ತಿ ದುಡ್ಡೇ ಇಲ್ಲ, ಪುಸ್ತಕ ಕೊಡ್ತೇನೆ ಬೇಕು. ಆ ಮ್ಯಾನೇಜರ್ ಬಂದು ಕೂತ್ಕೋತಾರೆ, ಏನು ಕೂತ್ಕೊಂಡ್ರಿ, ನಮಗೇನೋ ಅವ್ರು ಒಂದು ಕಿವಿ ಹಿಂಡ್ಕೊತಾರೆ, ನೀವು ಹಿಂಡ್ಕೊಂಡ್ರು 5 ಕೊಡ್ತೇನೆ ಮರ, ನೀವು ಹೇಳೋದೇ ಬೇಡ ಅನ್ನೋದು ನಾನು. ನಿಮ್ಮ ವ್ಯಕ್ತಿತ್ವ ಡಾಕ್ಟರ್ ಜಿ, ನಾನು ಅದನ್ನು ಯಾವಾಗಲೂ ಹೇಳೋದು, ನಿಮ್ಮ ವ್ಯಕ್ತಿತ್ವದ ಮೇಲೆ ದೊಡ್ಡ ಸಂಶೋಧನೆ. ಒಂದಿನ ನಾನು ದುಡ್ಡಿಲ್ಲ ಅಂತ ಜೋಲ್ ಮೊರೆ ಹಾಕಿದ್ದು ಕಂಡಿದ್ದೀರಿ ನೀವು? ಎಲ್ಲೂ ಭಗವಂತ ಇದ್ದಾನೆ, ದುಡ್ಡು ಬೇಕಾದಷ್ಟು ಕೊಡ್ತಾನೆ, ನಾನು ಕೇಳಲಿಲ್ಲ ಅಷ್ಟೇ. ಎಂತ ಶ್ರೀಮಂತ ನೋಡಿ ನಾನು. ಸರ್ವಶಕ್ತನೇ ನನ್ನ ಜೊತೆ ದಿನದಲ್ಲಿ 1000 ಬಾರಿ ಮಗು ಮುದ್ದು ಜಾಣ ಬೇಷ್ ಅಂತ ಹೇಳುವಾಗ ಆ ಸೌಭಾಗ್ಯ ಯಾರಿಗಾರು ಇದ್ರೆ ಅವರಷ್ಟು ಶ್ರೀಮಂತ ಯಾರಿದ್ದಾರೆ? ಹೌದು ಡಾಕ್ಟರ್ ಜಿ, ಏನು ಅದ್ಭುತ ಡಾಕ್ಟರ್. ನೀವು ವಿಚಾರಗಳು ಹೇಳುವಾಗಲೇ ಯಾರಿಗೆ ಹೇಳ್ಬಿಡಿ ಆಯ್ತಾ, ಅಷ್ಟು ಸಂತೋಷ ಆಗ್ತದೆ ಡಾಕ್ಟರ್. ಜಗತ್ತಿನ ಒಡೆಯ ನಿಮ್ಮ ಜೊತೆ ಇರುವಾಗ ಅದು ಹೌದು, ಇನ್ನೇನು ಬೇಕು. ಅವನೇ ಮಲಸೋದು, ಅವನೇ ಎಬ್ಸೋದು. ನಾನು ಇನ್ನೂ ಗುಟ್ಟಂದ್ರೆ ಮಗು ಹೊತ್ತಾಯ್ತಲ್ಲ ಮಲ್ಕೊ ಅಂತೇಳಿ ರೆಪ್ಪೆ ಮೇಲೆಲ್ಲ ಕೈ ಹಾಕಿ ಹೋಗ್ತಾರೆ. ಬೆಳಗ್ಗೆ 4 ಗಂಟೆ 3:45 3:50 ಮಗು ಅಂತಾರೆ, ದಡ್ಡೆ ಹೇಳ್ತೇನೆ, ಗಡಿಬಿಡಿ ಮಾಡಬೇಡ, ನಾನಿದ್ದೇನೆ, ಹೇಳಿಸ್ತೇನೆ. ಏನು ಯಾರಿದ್ದಾರೆ ಈ ಥರ? ನಾವು ಎಲ್ಲ ಪುಸ್ತಕಗಳಲ್ಲಿ ಹಿಂದೆ ಕೆಲವು ವಿಚಾರಗಳ ಸಾಧು ಸಂತರ ವಿಚಾರ ಕೇಳ್ತಿದ್ದು ಡಾಕ್ಟರ್ ಜಿ, ಈ ರೀತಿ ದೇವರು ಮುನ್ನಡೆಸ್ತಾನೆ. ಇದು ಇವತ್ತೆಲ್ಲ ವರ್ಷಗಟ್ಟಲೆಯಿಂದ ಯೋಚನೆ ಮಾಡಿ ಏನು ಮಾಡಿದ್ದೇನೆ, ಅವರನ್ನು ನಾನು ಸೆಳೀಲಿಕ್ಕೆ ಏನು ಖರ್ಚು ಮಾಡಿದ್ದೇನೆ ನಾನು. ಪಾಪ ನನ್ನ ಹತ್ರ ಏನೂ ಇಲ್ಲ. ಹೃದಯ ಮತ್ತು ಮನಸ್ಸು ಪರಿಶುದ್ಧ, ಪರಿಪಕ್ವ, ಪ್ರಬುದ್ಧ ಆಗಿದೆ ಅಷ್ಟೇ. ಅದೇ ಡಾಕ್ಟರ್ ಜಿ, ಆ ಹೃದಯ ಮನಸ್ಸಿಗೆ ಅವರು ಓಡಿ ಬಂದಿದ್ದಾರೆ, ಅವರು ನಿಮ್ಮನ್ನು ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ತನ್ಮೂಲಕ ಅದರಿಂದ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ, ಬೆಳಕು ಸಿಗ್ತಿದೆ ಡಾಕ್ಟರ್ ಜಿ.